ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಒಟ್ಟು 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ. ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂದರೂ ಕೂಡ ಹಣ ಜಮೆ ಆಗ್ತಿದೆ. ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಇವಾಗ ಜಮೆ ಆಗುತ್ತೆ. ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗಂತೂ ಭರ್ಜರಿ ಸಿಹಿ ಸುದ್ದಿ. ವೀಕ್ಷಕರೇ, ಒಂದಲ್ಲ ಎರಡಲ್ಲ 3 ರಿಂದ 4 ದೊಡ್ಡ ಸಿಹಿ ಸುದ್ದಿಗಳು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಬಂದಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಗುಟ್ಕಾ ಬ್ಯಾನ್ ವಾಪಸ್ ಇಲ್ಲ ಅಂತ ಆರೋಗ್ಯ ಸಚಿವರು UT ಖಾದರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ತಂಬಾಕು ಮತ್ತು ಗುಟ್ಕಾ ಮಿಶ್ರಣ ಪಾನ್ ಮಸಾಲಾ ಗುಟ್ಕಾ ಬ್ಯಾನ್ ಅಂತಾನೆ ಹೇಳ್ಬಹುದು. ಸೊ ಅಧಿಕೃತವಾಗಿ ಮತ್ತೊಂದು ಅಪ್ಡೇಟ್ ಇಲ್ಲಿ ಬಂದಿದೆ ವೀಕ್ಷಕರೇ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಕಾರಣದಿಂದಾಗಿ ಶೀಘ್ರದಲ್ಲೇ ಬಸ್ ಪ್ರಯಾಣ ದರ ಕೂಡ ಏರಿಕೆ ಆಗುತ್ತೆ. ನೋಡಿ, ಬಸ್ ಟಿಕೆಟ್ ದರ ಏರಿಕೆ ಆದ್ರೆ ಮಹಿಳೆಯರಿಗಂತೂ ಎಲ್ಲ ಫ್ರೀ ಇದೆ, ಪುರುಷರಿಗೆ ಇದು ಹೊರೆ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ, ಇದು ಮಹಿಳೆಯರಿಗೆ ಶೀಘ್ರದಲ್ಲೇ ವಿತರಣೆ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದಕ್ಕೋಸ್ಕರ ಪ್ರತ್ಯೇಕವಾಗಿ ಅರ್ಜಿ ಕೂಡ ಹಾಕಬೇಕು. ಅರ್ಜಿ ಪ್ರಕ್ರಿಯೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಒಂದು ಹೊಸ ರೂಲ್ಸ್ ಅಂತಾನೂ ಕೂಡ ಹೇಳ್ಬೋದು. ಸೊ ಪ್ರತಿಯೊಂದು ಅಪ್ಡೇಟ್ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಇನ್ನೂ ಕೂಡ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಒಂದು ಚಿಕ್ಕ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 32ನೇ ಕಂತು ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಬಂದು ಜಮೆ ಆಯ್ತಾ ವೀಕ್ಷಕರೇ? ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ, ಎಲ್ಲರಿಗೂ ಕೂಡ 31ನೇ ಕಂತಿನವರೆಗೂ ಹಣ ಅಂತೂ ಜಮೆ ಆಗಿದೆ. 32ನೇ ಕಂತು ಹಣ ಇನ್ನೂ ಕೂಡ ಕೆಲವರಿಗೆ ಜಮೆ ಆಗಿಲ್ಲ, ಆದ್ರೆ ಕೆಲವರಿಗೆ ಮಾತ್ರ ಜಮೆ ಆಗಿರಬಹುದು. ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ 32ನೇ ಕಂತು ಹಣ ಈಗ ತಾನೇ ಬಿಡುಗಡೆ ಆಗಿದೆ. ಸೊ ನಿಮ್ಮ ಅಕೌಂಟ್ಗೆ ಹಣ ಬರ್ಬೇಕಂದ್ರೆ 1 ವಾರದ ಸಮಯ ಕೂಡ ಬೇಕಾಗುತ್ತೆ. ಸೊ ನೀವು ಇನ್ನೂ ಕೂಡ 1 ವಾರ ಒಂದು ಕಡೆಗೆ ಕಾಯ್ಬೇಕು. ಆದ್ರೆ ಇಲ್ಲಿ ಯಾರೆಲ್ಲ 31ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಸೊ ಎಲ್ಲರೂ ಕೂಡ 31ನೇ ಕಂತು ಹಣ ಜಮೆ ಆಗಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಕೆಲವರು ಮಾತ್ರ 30, 31, 32 ಈ 3 ಕಂತು ನಮಗೆ ಹಣ ಬಂದಿಲ್ಲ, 29ನೇ ಕಂತು ಲಾಸ್ಟ್ ಬಂದಿದೆ, ನಂತರ ಹಣನೇ ಬಂದಿಲ್ಲ, 2 ತಿಂಗಳಿಂದ ಹಣನೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ವೀಕ್ಷಕರೇ, ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಎಲ್ಲ ಕೂಡ ಸರಿಯಾಗಿದ್ರೆ ನೀವು DBT ಆ್ಯಪ್ ಕೂಡ ಡೌನ್ಲೋಡ್ ಮಾಡಿರ್ತೀರಾ. ಸೊ ನಿಮ್ದು ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದೆ, ಹಣ ಬರ್ತಾ ಇಲ್ಲ ಅಂತ ನೀವು ಹೇಳೋದಾದ್ರೆ ಸೊ ಮರು ಅರ್ಜಿ ಪ್ರಕ್ರಿಯೆ ತನಕ ನೀವು ಕಾಯಲೇಬೇಕಾಗುತ್ತೆ. ಸೊ ಇಲ್ಲಿ ಬೇರೆ ಆಪ್ಷನ್ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಮ್ಮೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಸರ್ಕಾರ ಹಣ ಹಾಕೋದು ತಡ ಮಾಡಬಹುದು, ಆದ್ರೆ ಹಣ ಮಾತ್ರ ಜಮೆ ಆಗ್ತಿದೆ. 32ನೇ ಕಂತಿನವರೆಗೂ ಹಣ ಈಗ ನಿಮ್ಮ ಅಕೌಂಟ್ಗೆ ಬಂದಿರಬೇಕು. ಹಾಗಾದ್ರೆ ನಿಮ್ಮ ಅಕೌಂಟ್ ಓಕೆ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ, 4 ತಿಂಗಳಿಂದ ಹಣ ಬಂದಿಲ್ಲ, ಇಲ್ಲಿ 3,89,000 ನಕಲಿ ಫಲಾನುಭವಿಗಳು ಅಥವಾ ಅನರ್ಹರು ಅಂತಾನೂ ಕೂಡ ಇಲ್ಲಿ ಕರಿಬಹುದು. ಅನರ್ಹರ ಗೃಹಲಕ್ಷ್ಮಿಯರಿಗೆ ಹಣ ಸರ್ಕಾರ ಹಾಕೋದು ಬಂದ್ ಮಾಡಿದೆ. ಅವರ ಹೆಸರುಗಳನ್ನು ತೆಗೆದು ಹಾಕಲಾಗಿದೆ. ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಿದ್ದವರು, ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಹಣ ಹಾಕ್ತಾ ಇತ್ತು, ಆದ್ರೆ ಅದು ಈಗ ಎಲ್ಲ ಬಂದ್ ಆಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಅನರ್ಹರಿಗೆ ಹಣ ಬರೋದಿಲ್ಲ. ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ಮೂಲಕ ಮನೆ ಬಾಗಿಲಿಗೆ ಬಂದು ಮರು ಅರ್ಜಿ ಪ್ರಕ್ರಿಯೆ ನಡೀಬಹುದು. ನೋಡಿ, ನಿಮ್ಮ ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಕೂಡ ಬರುತ್ತೆ. ಸಿಬ್ಬಂದಿಗಳು ಅರ್ಜಿ ನಮೂನೆ ತಗೊಂಡ್ಬರ್ತಾರೆ. ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರು, ರೇಷನ್ ಕಾರ್ಡ್ ನಂಬರು, ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರು, ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆ, ನಿಮ್ಮ ಭಾವಚಿತ್ರದ ಫೋಟೋ ಇವೆಲ್ಲ ಕೂಡ ನೀವು ಕೊಡಬೇಕಾಗುತ್ತೆ. ಇದು ಗೃಹಲಕ್ಷ್ಮಿಯರಿಗೆ. ಸೊ ಇದು ಗೃಹಲಕ್ಷ್ಮಿಯರು ಯಾರು ಮರು ಅರ್ಜಿಯಲ್ಲಿ ಭಾಗಿಯಾಗ್ತೀರಾ ಅವರಿಗೆ ಮಾತ್ರ ಹಣ ಬರುತ್ತೆ. ಯಾರು ಮರು ಅರ್ಜಿ ಹಾಕೋಲ್ಲ ಅವರಿಗೆ ಹಣ ಬರಲ್ಲ. ವೀಕ್ಷಕರೇ, ಇನ್ನೂ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಯಾವಾಗ ಪ್ರಾರಂಭವಾಗುತ್ತೆ ಅಂದ್ರೆ ಈ SIR ಪ್ರಕ್ರಿಯೆ ಮುಗಿಬೇಕು. BL ಅವರು ಕೊಟ್ಟ ಅರ್ಜಿ ನೀವು ತುಂಬಿ ವಾಪಸ್ ಕೊಟ್ಟಿರ್ತೀರಾ, ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇದೆಯಲ್ಲೋ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕು ನೀವು. ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇಲ್ಲ ಅಂದ್ರೆ ನೋಡಿ, ASDDO ಅಂತ ಒಂದು ವರ್ಗಗಳನ್ನ ಮಾಡಿದ್ದಾರೆ SIR ಅಲ್ಲಿ. ಸೊ ಯಾರೆಲ್ಲ ಮೃತಪಟ್ಟಿರ್ತಾರೆ, ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ಮತ್ತೆ ಅಡ್ರೆಸ್ ಡೂಪ್ಲಿಕೇಶನ್ ಇರುತ್ತೆ, ಸೊ ಅವಾಗ ಅಂತವರ ವೋಟ್ ಹೋಗ್ಬಿಡುತ್ತೆ. ಅಂದ್ರೆ ಅವ್ರದ್ದು ಮತದಾನದ ಹಕ್ಕು ಡಿಲೀಟ್ ಆಗಿರುತ್ತೆ. ಮತದಾನದ ಹಕ್ಕು ಡಿಲೀಟ್ ಆಯ್ತು ಅಂದ್ರೆ, ಮತದಾನದ ಹಕ್ಕು ನೀವು ಏನಾದ್ರೂ ಕಳೆದುಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ SIR ಪ್ರಕ್ರಿಯೆ ಮುಗಿದ ತಕ್ಷಣ ಯಾರದ್ದು ಮತದಾನದ ಹಕ್ಕು ಹೋಗುತ್ತೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದು ಕೂಡ ನಿಲ್ಲಬಹುದು. ಯಾಕಂದ್ರೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ವೋಟರ್ ID ಕಾರ್ಡ್ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿ ಕೇಳಬಹುದು ಅಂತ ಹೇಳಲಾಗಿದೆ. ಸೊ ಇಲ್ಲಿ ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ನ ಆಹಾರ ಇಲಾಖೆಯ ಡೇಟಾ ಬೇಸ್ ನಲ್ಲಿ ಕೂಡ ನಿಮ್ಮ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅದನ್ನು ಕೂಡ ಮ್ಯಾಚಿಂಗ್ ಮಾಡ್ತಾರೆ. ಸೊ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಮತ್ತೆ ಮರು ಅರ್ಜಿಯಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಕೂಡ ಕರೆಕ್ಟ್ ಆಗಿರ್ಬೇಕು. ಇಲ್ಲೇನಾಗಿದೆ, ಯಾರೊಬ್ಬ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸೋದು, ಯಾರೊಬ್ಬ ಅಕೌಂಟ್ ನಂಬರ್ ಕೊಡೋದು, ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣವನ್ನ ಪಡ್ಕೊಂಡಿದ್ದಾರೆ, ಯಾರೊಬ್ಬ ಮೊಬೈಲ್ ನಂಬರ್ ಕೊಟ್ಟು ಹಣವನ್ನ ಪಡ್ಕೊಂಡಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, ಮೃತಪಟ್ಟವರು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೂ ಕೂಡ ಹಣ ಪಡ್ಕೋತಾ ಇದ್ದಾರೆ. ಸೊ ಸರ್ಕಾರ ಇದನ್ನೆಲ್ಲ ಕೂಡ ಬ್ರೇಕ್ ಹಾಕೋದಕ್ಕೆ ಯಾರು ನೈಜ ಫಲಾನುಭವಿಗಳಿದ್ದೀರಾ ಅವರಿಗೆ ಮಾತ್ರ ಹಣ ಹೋಗಬೇಕು,
ಅನರ್ಹರಿಗೆ ಸರ್ಕಾರ ಹಣ ಹಾಕೋದಿಲ್ಲ ಇನ್ ಮುಂದೆ ಅಂತ ಹೇಳಲಾಗಿದೆ. ಸೊ 33ನೇ ಕಂತಿನ ನಂತರ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಅದೇನಪ್ಪಾ ಅಂದ್ರೆ ಇಂದಿರಾ ಕಿಟ್ ವಿತರಣೆ ಕೂಡ ಶೀಘ್ರದಲ್ಲೇ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಆದ್ರೆ ಇನ್ನು 2 ತಿಂಗಳಲ್ಲಿ ಪ್ರಾರಂಭವಾಗುವುದು ಬಹುತೇಕ ಫಿಕ್ಸ್ ಅಂತ ಇಲ್ಲಿ ಹೇಳ್ಬೋದು. ಸೊ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳೊಳಗೊಂಡ ಇಂದಿರಾ ಕಿಟ್ ಅನ್ನ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಕೊಡ್ತಾರೆ. ನೋಡಿ, ಸರ್ಕಾರದಿಂದ ಅಕ್ಕಿ ವಿತರಣೆ 5 kg ಏನು ಹೆಚ್ಚುವರಿ ಅಕ್ಕಿ ಇದೆ ಅದು ವಿತರಣೆ ಇರೋದಿಲ್ಲ. ಸೊ ನಿಮಗೆ ಅಕ್ಕಿ ಬದಲಾಗಿ ಈ ಎಲ್ಲ ಆಹಾರ ಸಾಮಗ್ರಿಗಳ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ನಿಮಗೆ ಕೇಂದ್ರ ಸರ್ಕಾರನು ಕೂಡ ಅಕ್ಕಿ ಮತ್ತು ರಾಗಿಯನ್ನ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಲ್ಲಿ ವಿತರಣೆ ಮಾಡ್ತಾ ಇರುವಂತದ್ದು. ಸೊ ನಿಮಗೆ ಇತ್ತ ಅಕ್ಕಿನೂ ಸಿಗುತ್ತೆ, ರಾಗಿನೂ ಸಿಗುತ್ತೆ, ಇತ್ತ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಎಲ್ಲ ಆಹಾರ ಸಾಮಗ್ರಿಗಳು ಕೂಡ BPL ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಸಿಗಲಿದೆ ವೀಕ್ಷಕರೇ. ಆದ್ರೆ APL ಕಾರ್ಡ್ ಇದ್ದವರಿಗೆ ಏನು ಅಂತ ನೀವು ಕೇಳಬಹುದು. ನೋಡಿ, ಮುಂದಿನ ಬರೋ ದಿನ APL ಕಾರ್ಡ್ ಇದ್ದವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಕ್ಕೆ ಅರ್ಜಿ ಹಾಕೋದ್ರ ಮೂಲಕ, ಮನವಿ ಮಾಡೋದ್ರ ಮೂಲಕ ಅಕ್ಕಿ ಕೊಡಿ ಅಂತ ಹೇಳಿದ್ರೆ ಸರ್ಕಾರ ಕೊಡೋದಕ್ಕೆ ರೆಡಿ ಇದೆ ಅಂತ ಹಿಂದಿನ ಸಚಿವರು, ಆಹಾರ ಸಚಿವರು, ಹಿಂದಿನ ಸಚಿವರು ಯಾರು ಅಂದ್ರೆ KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಅವರು ಬಂದಿದ್ದಾರೆ ಆಹಾರ ಇಲಾಖೆಗೆ. ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. BPL ಕಾರ್ಡ್ ಏನು APL ಕಾರ್ಡ್ಗೆ ವರ್ಗಾವಣೆ ಆಗ್ತಿತ್ತಲ್ಲ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದನ್ನ ಬಂದ್ ಮಾಡಿದ್ದಾರೆ. ಸೊ 7,50,000ಕ್ಕೂ ಹೆಚ್ಚು BPL ಕಾರ್ಡ್ಗಳು ರದ್ದು ಮಾಡಿ ಅವರಿಗೆ APL ಕಾರ್ಡ್ ಕೊಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ 7,50,000ಕ್ಕೂ ಹೆಚ್ಚು ಅನರ್ಹ BPL ಕಾರ್ಡ್ಗಳಿದ್ದಾವಂತೆ. ಸೊ ಅಂತ ಕಾರ್ಡ್ಗಳಿಗೆ APL ಕಾರ್ಡ್ ವಿತರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಸೊ ಇದರಲ್ಲಿ ಈಗಾಗಲೇ 4 ಲಕ್ಷ ಕಾರ್ಡುಗಳಂತೂ BPL ಇಂದ APL ಕಾರ್ಡ್ಗೆ ಫಿಕ್ಸ್ ಆಗಿ ಶಿಫ್ಟ್ ಆಗಿವೆ. ಆದ್ರೆ ಇನ್ನುಳಿದ 3.5 ಲಕ್ಷ ಕಾರ್ಡ್ಗಳಿದ್ದಾವೆ. ಸದ್ಯಕ್ಕೆ ಚೆಕ್ ಮಾಡಿ ಅವರಿಗೆ APL ಕಾರ್ಡ್ ವಿತರಣೆ ಮಾಡೋಣ. ಬಡವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಬೈ ಮಿಸ್ಟೇಕ್ ಆಗಿನೂ ಕೂಡ BPL ಕಾರ್ಡು ಬಡವರದ್ದು ರದ್ದಾಗಬಾರದು. ಈ ಒಂದು ಕಾರಣದಿಂದ ಸದ್ಯಕ್ಕೆ ಯಾರದ್ದು ಕೂಡ 3.5 ಲಕ್ಷ ಯಾವ ಕಾರ್ಡುಗಳಿಗೂ ಕೂಡ ಸದ್ಯಕ್ಕೆ ಈ ಒಂದು BPL ಕಾರ್ಡುಗಳನ್ನ APL ಕಾರ್ಡ್ ಶಿಫ್ಟ್ ಮಾಡೋದು ಬೇಡ. ಎಲ್ಲ ಒಂದು ವೆರಿಫಿಕೇಶನ್ ಮಾಡಿ ಎಲ್ಲ ಕೂಡ ಚೆಕ್ ಮಾಡಿ ನಂತರ ಮಾತ್ರ APL ಕಾರ್ಡ್ಗೆ ಶಿಫ್ಟ್ ಮಾಡೋಣ ಅಂತ ಸಚಿವರು ಇಲಾಖೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಇದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 4ನೇದಾಗಿ ಈ KYC ಕಡ್ಡಾಯ. ನೋಡಿ, ಸೆಪ್ಟೆಂಬರ್ 30ನೇ ತಾರೀಕು ಕೊನೆಯ ಅವಕಾಶ. ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ ನಿಮ್ಮ BPL ಕಾರ್ಡು, ರೇಷನ್ ಕಾರ್ಡ್ಗಳಿಗೆ ನೀವು ಕಡ್ಡಾಯವಾಗಿ ಈ KYC ಮಾಡಿಸಬೇಕು. ನ್ಯಾಯಬೆಲೆ ಅಂಗಡಿಗೆ ಹೋಗೋದ್ರ ಮೂಲಕ ಈ KYC ಕಡ್ಡಾಯವಾಗಿ ಮಾಡಿಸಬೇಕು. ಇನ್ನು 2.5 ಕೋಟಿ ಕಾರ್ಡ್ಗಳ ಒಂದು ರೇಷನ್ ಕಾರ್ಡ್ಗಳ ಈ KYC ಇನ್ನೂ ಕೂಡ ಬಾಕಿ ಇದೆ. ಸೊ ಯಾರು ಮಾಡಿಸಲ್ಲ ನೋಡಿ, ಮುಂದಿನ ಬರೋ ದಿನ ಅವರಿಗೆ ಸ್ವಲ್ಪ ತೊಂದರೆ ಕೂಡ ಆಗಬಹುದು. ಮತ್ತೆ BPL ಕಾರ್ಡ್ ಅಡಿಯಲ್ಲಿ ಅವರಿಗೆ ಯೋಜನೆ ಲಾಭ ಕೂಡ ಸಿಗೋದು ಡೌಟು. ಇನ್ನು ನಮ್ಮ ಕರ್ನಾಟಕ ರಾಜ್ಯದಂತ BMTC ಸೇರಿದಂತೆ KSRTC ಸೇರಿದಂತೆ 4 ನಿಗಮಗಳ ಸಾರಿಗೆ ನಿಗಮಗಳ ಟಿಕೆಟ್ ದರ ಏರಿಕೆ ಆಗಲಿದೆ. ಹೌದು, ಸರ್ಕಾರದಲ್ಲಿ ಈಗಾಗಲೇ ಚರ್ಚೆ ಕೂಡ ಶುರುವಾಗಿದೆ. ಡೀಸೆಲ್ ಬೆಲೆ ಏರಿಕೆ ಪ್ರಮುಖ ಕಾರಣ. ಸೊ ನಿಗಮಗಳಿಗೆ ನಿರಂತರವಾಗಿ ನಷ್ಟವಾಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆ ಪರಿಷ್ಕರಣೆ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಸಮಿತಿಯ ವರದಿ ಬಳಿಕ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರ ಗಮನಕ್ಕೆ ತಂದು ಟಿಕೆಟ್ ದರ ಹೆಚ್ಚಳದ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ತಿಳಿಸಿರುವಂತದ್ದು ವೀಕ್ಷಕರೇ. ನೋಡಿ, ಡೀಸೆಲ್ ದರ ಈಗಾಗಲೇ 6 ಬಾರಿ ಏರಿಕೆ ಆಗಿದೆ. ಇದರಿಂದ ಸಾರಿಗೆ ನಿಗಮಗಳಿಗೆ ವಾರಕ್ಕೆ ಸುಮಾರು 7 ಕೋಟಿ ರೂಪಾಯಿ ನಷ್ಟವಾಗ್ತಿದೆ. ಹೀಗಾಗಿ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸಚಿವರು ಹೇಳಿರುವಂತದ್ದು. ಸೊ ಇಲ್ಲಿ ಎಷ್ಟು ಬೆಲೆ ಏರಿಕೆ ಆಗುತ್ತೆ? 10% ಮಾಡ್ತಾರಾ, 15% ಏರಿಕೆ ಮಾಡ್ತಾರಾ? ಇನ್ನೂ ಕೂಡ ಅಧಿಕೃತವಾಗಿ ಸರ್ಕಾರದಿಂದ ಅಪ್ಡೇಟ್ ಬರೋದು ಬಾಕಿ ಇದೆ. ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ಸೊ ಈ ವಾರದಲ್ಲಿ ಬೆಲೆ ಏರಿಕೆಯ ಒಂದು ಆದೇಶ ಹೊರಗಡೆ ಬರುವ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಇದು ನೋಡಿ, ಮಹಿಳೆಯರಿಗಂತೂ ಏನು ಕೂಡ ಪ್ರಾಬ್ಲಮ್ ಇಲ್ಲ, ಮಹಿಳೆಯರಿಗಂತೂ ಎಲ್ಲ ಫ್ರೀ ಇದೆ ಬಸ್ಸು. ಆದ್ರೆ ಇದು ಪುರುಷ ಪ್ರಯಾಣಿಕರಿಗೆ ಒಂದು ಹೊರೆ ಅಂತಾನೆ ಹೇಳ್ಬಹುದು. 2ನೇದಾಗಿ ಹೇಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಶೀಘ್ರದಲ್ಲೇ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಗೃಹ ಜ್ಯೋತಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇನ್ನೇನು ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತೆ. ಇನ್ನು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಯಾವಾಗ ಪ್ರಾರಂಭವಾಗುತ್ತೆ ಅಪ್ಡೇಟ್ ಸರ್ಕಾರದಿಂದ ಬರೋದು ಬಾಕಿ ಇದೆ. ಇನ್ನು ಕರ್ನಾಟಕದಲ್ಲಿ ಗುಟ್ಕಾ ನಿಷೇಧ ಆದೇಶ ವಾಪಸ್ ಇಲ್ಲ ಅಂತ ಸಚಿವರು UT ಖಾದರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ನಮ್ಮ ರಾಜ್ಯದಲ್ಲಿ ಗುಟ್ಕಾ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಹೊರಡಿಸಿರುವ ಆದೇಶ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ ಎಂದು ಆರೋಗ್ಯ ಸಚಿವರು UT ಖಾದರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆರೋಗ್ಯ ಸಚಿವರಲ್ಲಿ ಮಾತನಾಡಿದ ಇವರು ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಳೆಗಾರರಿಗೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಗುಟ್ಕಾ ನಿಷೇಧದ ಕುರಿತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ಚರ್ಚೆ ಕೂಡ ಮಾಡೋದಾಗಿ ಸಚಿವರು ತಿಳಿಸಿದ್ದಾರೆ. ನಿಷೇಧಿತ ಗುಟ್ಕಾ, ತಂಬಾಕು ನೇರವಾಗಿ ಮಾರಾಟವಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಗುಟ್ಕಾವನ್ನ ಪಾನ್ ಮಸಾಲ ಸೇರಿದಂತೆ ಇತರ ಉತ್ಪನ್ನಗಳೊಂದಿಗೆ ಮಿಶ್ರಣ ಮಾಡಿ ಮಾರಾಟ ಮಾಡುವ ಪ್ರಯತ್ನ ನಡೆದರೆ ಅಂತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಗುಟ್ಕಾ ಆರೋಗ್ಯಕ್ಕೆ ಮಾರಕ ಎಂಬ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಚಿವರು. ಗುಟ್ಕಾ ಮತ್ತು ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಅಂದ್ರೆ ಕ್ಯಾನ್ಸರ್ ಸೇರಿದಂತೆ ಗಂಭೀರ ಕಾಯಿಲೆಗಳಿಗೆ ಇವು ಕಾರಣವಾಗಿವೆ. ಸೊ ನಿಮಾನ್ಸ್ ಆಸ್ಪತ್ರೆಯಿಂದ ಒಳಗೆ ಹೋಗಿ ನೋಡಿದರೆ ತಂಬಾಕು ಸೇವನೆ ದುಷ್ಪರಿಣಾಮ ಎಷ್ಟಿದೆ ಎಂಬುದು ಗೊತ್ತಾಗುತ್ತೆ. ಕೆಲವರ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ ಅದನ್ನು ನೋಡಿದಾಗ ನಮ್ಮಲ್ಲಿ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಅಂತ ಸಚಿವರು ಯುಟಿ ಖಾದರ್ ಅವರು ಹೇಳಿಕೆ ಕೊಟ್ಟಿದ್ದಾರಂತೆ. ಸೊ ನಮ್ಮ ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಪರಿಣಾಮಕಾರಿಯಾಗಿ ಜಾರಿ ಮಾಡಲು ಸೂಚನೆ ನೀಡಲಾಗಿದ್ದು ಅಂತ ಒಂದು ಹೇಳಿಕೆಯನ್ನ ಕೊಡಲಾಗಿದೆ ವೀಕ್ಷಕರೇ. ಇನ್ನು ನೋಡಿ, ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. 200 ಯೂನಿಟ್ ಉಚಿತ ವಿದ್ಯುತ್ ಏನಿದೆ ನೋಡಿ, ಈಗಾಗಲೇ ಒಂದು ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಿಮ್ಮ ಮನೆಗೆ ಇನ್ನೂ ಕೂಡ ಸಿಬ್ಬಂದಿಗಳು ಬಂದಿಲ್ಲ ಅಂದ್ರೆ ಇನ್ನೂ ನೀವು ಆಗಸ್ಟ್ 30ನೇ ತಾರೀಕಿನವರೆಗೂ ಸಮಯ ಇದೆ. ಸೊ ಯಾರು ಕೂಡ ಚಿಂತೆ ಪಡಬೇಡಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಏನಿದೆ ನೋಡಿ, ಸದ್ಯಕ್ಕೆ ಯಾವಾಗ ವಿತರಣೆ ಮಾಡ್ತಾರೆ ಇನ್ನೂ ಕೂಡ ಅಪ್ಡೇಟ್ ಬರೋದು ಸರ್ಕಾರದಿಂದ ಬಾಕಿ ಇದೆ. ಸೊ ಆದಷ್ಟು ಬೇಗನೆ ಏನು ಪಂಚ ಗ್ಯಾರಂಟಿ ಯೋಜನೆಗಳಿದೆ ಇದರಲ್ಲಿ 4 ಗ್ಯಾರಂಟಿ ಯೋಜನೆಗಳು, ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಇನ್ನೇನು ಪ್ರಾರಂಭವಾಗಲಿದೆ. ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಈಗಾಗಲೇ ಅಧಿಕೃತವಾಗಿ ಪ್ರಾರಂಭವಾಗಿದೆ. ಇನ್ನು ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಕೊಡೋದಾಗಿ ಘೋಷಣೆ ಮಾಡಲಾಗಿದೆ. 4ನೇದಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್. ಹೌದು ವೀಕ್ಷಕರೇ, ಎಲ್ಲಾ ಮಹಿಳೆಯರಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅದು ಕೂಡ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ. 5ನೇದಾಗಿ ಯುವ ನಿಧಿ ಯೋಜನೆ, ಇದ್ರ ಬಗ್ಗೆ ಯಾವುದೇ ರೀತಿ ಪರಿಷ್ಕರಣೆ ಸದ್ಯಕ್ಕಂತೂ ಇಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು ಎಲ್ಲ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ. ಮತ್ತೆ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, 7ನೇ ಗ್ಯಾರಂಟಿ ಬಂದು ಕುಡಿಯುವ ನೀರಿನ ಯೋಜನೆ ಅಂತಾನೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಘೋಷಣೆ ಮಾಡಿದ್ದಾರೆ. ಸೊ ಗೃಹ ಜ್ಯೋತಿ ಯೋಜನೆ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ. ಸೊ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳ ಪರಿಶೀಲನೆ ಈಗಾಗಲೇ ಪ್ರಾರಂಭವಾಗಿದೆ. ಸೊ ನಿಮ್ಮ ಮನೆಗೂ ಕೂಡ ಆದಷ್ಟು ಬೇಗ ಬರ್ತಾರೆ. ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಹತ್ತಿರದ KB ಸೆಂಟರ್ಗೆ ಹೋಗಿ ನೀವು ಹೆಚ್ಚು ಇನ್ಕ್ವೈರಿ ಕೂಡ ಮಾಡಬಹುದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.